ಸೊ ನಾವು ನೀವು ಎಲ್ಲರೂ ಮಾಡೋದು ಅಂತಿಮವಾಗಿ ತೃಪ್ತಿಗೆ ಅಲ್ವಾ, ಅಂತಿಮವಾಗಿ ಶಾಂತಿಯನ್ನು ಪಡೆಯೋದಕ್ಕೆ ಅಲ್ವಾ, ಅಂತಿಮವಾಗಿ ಆನಂದವನ್ನು ಪಡೆಯೋದಕ್ಕೆ ಅಲ್ವಾ. ಸೊ ನಾವು ಇಲ್ಲಿವರೆಗೆ ಏನು ತಿಳ್ಕೊಂಡಿದ್ದೀವಿ, ಬಾರ್ಗೆ ಹೋದರೆ ಪಬ್ಗೆ ಹೋದರೆ ಶಾಂತಿ ಸಿಗತ್ತೆ ಅಂತ ಹೇಳಿ ದುಡಿದಿದ್ದ ಹಣವನ್ನೆಲ್ಲ ಬಾರು ಪಬ್ಗೆ ಹೋಗಿ ಕುಡಿದು ಮದ ಏರಿಸ್ಕೊಂಡು ಅದರಲ್ಲಿ ಭಾಗಿಯಾಗಿದ್ದೇವೆ. ಆದರೆ ಶಾಂತಿ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಯಾಕೆ ಅಂದರೆ ಅಲ್ಲಿ ಇಲ್ಲ. ಆಸ್ತಿ ಗಳಿಸೋದ್ರಲ್ಲಿ ಶಾಂತಿ ಇದೆ ಅಂತ ಹೇಳಿ ಮಿತಿಮೀರಿ ಆಸ್ತಿಯನ್ನು ಗಳಿಸ್ಬಿಟ್ಟಿದ್ದೀವಿ, ದೊಡ್ಡ ದೊಡ್ಡ ಮನೆಯನ್ನು ಕಟ್ಟಿದ್ದೀವಿ. ಆಸ್ತಿ ಗಳಿಸಿದ ಮೇಲೆ, ಮನೆ ಕಟ್ಟಿದ ಮೇಲೆ, ಕಾರನ್ನು ತಗೊಂಡ ಮೇಲೆ ಶಾಂತಿ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಯಾವುದೋ ಹುದ್ದೆಯನ್ನು ಪಡೆದು ಬಿಟ್ರೆ ಅದು ಬಹಳ ಪವರ್ಫುಲ್ ಹುದ್ದೆ, ಮಿನಿಸ್ಟರ್ ಆದರೆ, MLA ಆದರೆ, ಗವರ್ನಮೆಂಟ್ ಆಫೀಸರ್ ಆದರೆ ಆವಾಗ ಮಾತ್ರ ನೆಮ್ಮದಿಯಿಂದ ಇರಬಹುದು ಅಂದ್ಕೊಂಡಿದ್ದೀವಿ. ಎಲ್ಲ MLAಗಳು ನೆಮ್ಮದಿಯಿಂದ ಇದ್ದೀವಾ? ಎಲ್ಲ ಅಧಿಕಾರಿಗಳು ತೃಪ್ತಿಯಿಂದ ಇದ್ದಾರಾ? ಹಾಗಿದ್ರೆ ಅಲ್ಲಿ ಇಲ್ಲ ಅಲ್ವಾ? ಹಾಗಿದ್ರೆ ಮನುಷ್ಯ ನೆಮ್ಮದಿಯನ್ನು ಎಲ್ಲಿ ಹುಡುಕಬೇಕು? ತನ್ನೊಳಗೆ ನೆಮ್ಮದಿಯನ್ನು ಹುಡುಕಬೇಕು. ತನ್ನೊಳಗೆ ನೆಮ್ಮದಿಯನ್ನು ಹುಡುಕಬೇಕು ಅಂದರೆ ಹೇಗೆ ಹುಡುಕಬೇಕು?